Hi, I'm Kaviris from scoringtarget.com. In today's session, we are going to discuss SSLC important notes of all topics. In this video, ನಾವು SSLC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಬೇಕಾದಂಥ ಎಲ್ಲ ಒಂದು ಸ್ಟಡಿ ಮಟೀರಿಯಲ್ ಈ ಒಂದೇ ವಿಡಿಯೋಲಿ ನಾವು ಕಲ್ತ್ಕೋಬಹುದು. ಇವತ್ತಿನ ಕ್ಲಾಸ್ ನಾವು ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ನೋಡ್ತಾ ಇದ್ವಿ, ಮಿನಿ ಪಾಸಿಂಗ್ ಪ್ಯಾಕೇಜ್ ನೋಡ್ತಾ ಇದ್ವಿ, ಸ್ಲೋ ಲರ್ನರ್ ಸಲುವಾಗಿ ಒಂದು ಬೂಸ್ಟರ್ ನೋಡ್ತಾ ಇದ್ವಿ, ಜೊತೆಗೆ ಒಂದು 40 ಅಂಕದ ಒಂದು ಇಂಪಾರ್ಟೆಂಟ್ ಗ್ರಾಮರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳ 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ, ಯಾಕಂದರೆ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ಗೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೊನೆಯ ಒಂದು ಫೈನಲ್ ಸ್ಟೆಪ್ ಆಗಿ ಇಷ್ಟು ಕಂಟೆಂಟ್ ನೀವು ಒಂದು ಬರ್ಕೊಂಡು ಹಾಕಿದ್ರೆ ಸಾಕು, ನೀವು ಎಕ್ಸಾಮಲ್ಲಿ ಔಟ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬಹುದು. ಇಲ್ಲ ಮೊದಲೇ ನೋಡ್ತಾ ಇರಬಹುದು, ಇದು ದ ಡಿಸ್ಕವರಿ ಲೆಸನ್ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಒಂದು ಸ್ಟೇಟ್ಮೆಂಟ್ ಜೊತೆಗೆ ಪ್ರಶ್ನೆ ಹಾಗೂ ಉತ್ತರವನ್ನು ಎರಡು ಕೂಡ ಕೊಟ್ಟಿರ್ತೀವಿ. ಸೊ ಅದನ್ನು ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಡಿಸ್ಕವರಿ ಒಂದೇ ಪಾಠ ಇರಲಿ, ಇಲ್ಲಿ ಬೇರೆ ಬೇರೆ ಪಾಠಗಳು ಕೂಡ ಎಲ್ಲವನ್ನ ಕೂಡ ಅಂದರೆ ನಿಮಗೆ SSLC ಎಕ್ಸಾಮ್ಗೆ ಯಾವ ಪಾಠಗಳಿಂದ ಯಾವ ಪದ್ಯಗಳಿಂದ ಎಕ್ಸ್ಟ್ರಾಕ್ಟ್ ಹೇಳ್ತಾರೋ ಆ ಒಂದು ಟಾಪಿಕನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳದೆ. ಸೊ ಈ ಎಲ್ಲ ಒಂದು ಕಂಟೆಂಟ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಅಂತ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ಈ ಒಂದು ವಿಡಿಯೋನ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಎಲ್ಲ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಇಂಪಾರ್ಟೆಂಟ್ ನಿಮಗೆ ಬೇಕಾದಂಥ ಎಲ್ಲ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಇದು ಡಿಸ್ಕವರಿ ಪಾಠದ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ. ಜೊತೆಗೆ ಇಲ್ಲಿ ನೋಡಿ ಪ್ರಶ್ನೆ ಇದೆ, ಹೂ ಡಸ್ ದ ಐರ್ ಎಫರ್ಟು, ಇದು ಮುಂದ್ಗಡೆ ಕೊಲಂಬಸ್ ಅಂತ ಉತ್ತರ ಕೂಡ ಇದೆ. ಸೊ ಇದು ಒಂದೇ ಪಾಠ ಅಂತ. ಡಿಸ್ಕವರಿ ಆದ ನಂತರ ನಾವು ನೆಕ್ಸ್ಟ್ ಬೇರೆ ಟಾಪಿಕ್ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನೋಡಿ ಇಲ್ಲಿ ನೋಡಿ, ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಈ PDF ಅಲ್ಲಿ ಒಟ್ಟಾರೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಕೇವಲ ಇಂಪಾರ್ಟೆಂಟ್ ಎಕ್ಸಾಮ್ಗಳಲ್ಲಿ ಯಾವುದು ಕೇಳಬಹುದು ಅವುಗಳನ್ನ ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಹೀಗಾಗಿ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ಕಂಪ್ಲೀಟ್ ಆಗಿ ಇದನ್ನು ಡೌನ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನಾನು ಇಲ್ಲಿ ಮಿನಿ ಪಾಸಿಂಗ್ ಪ್ಯಾಕೇಜ್ ಅನ್ನು ತೋರಿಸ್ತಿದ್ದೀನಿ. ಇದನ್ನ ನೆಕ್ಸ್ಟ್ ಬರ್ತಕ್ಕಂಥ ಮಿನಿ ಪಾಸಿಂಗ್ ಪ್ಯಾಕೇಜ್ ಗ್ಲಾನ್ಸ್ ಅಟ್ ಒನ್ ಅಂತ, ಇದು ಕೋಲಾರ ಡಿಸ್ಟ್ರಿಕ್ಟ್ ಒಂದು ಸಂಪನ್ಮೂಲ ವ್ಯಕ್ತಿಗಳು ತಯಾರು ಮಾಡಿದಂಥ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ. ಈ ಪಾಸಿಂಗ್ ಪ್ಯಾಕೇಜ್ ನಿಮ್ಗೆ ಎಷ್ಟಿದೆ ಅಂಕದಿರುತ್ತೆ ಅಂದರೆ ನಮಗೆ ಪಾಸಿಂಗ್ ಎಷ್ಟು ಬೇಕೋ ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ನೋಡಿ, ಪಾಯಿಂಟ್ಸ್ ಟು ಪಾಯಿಂಟರ್ ಅಂತ ಈ ಹೀರೋ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ ಪಾಯಿಂಟ್ಗಳನ್ನ ನಾವು ನೆನಪಿಟ್ಕೋಬೇಕು. ಯಾಕಂದ್ರೆ ಹೀರೋ ಪಾಠ ನಮಗೆ 3 ಅಂಕದ ಲಾಂಗ್ ಪ್ರಶ್ನೆ ಬರ್ಬೋದು ಅಥವಾ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಬರ್ಬೋದು. ಈ ಪಾಯಿಂಟ್ಸ್ ಅನ್ನ ನೋಡ್ಕೊಂಡ್ರೆ ನೀವು ಈಸಿಯಾಗಿ ಬರಿಬಹುದು. ಆ ನಂತರ ಗ್ರಾಮರ್ ಕಾನ್ಸೆಪ್ಟ್ರಿ ಇದೆ, ಪೋಯಮ್ ಇದೆ. ಇದು ನಿಮ್ಗೆ 4 ಅಂಕದ್ದು ಅಥವಾ 3 ಅಂಕದ ಪ್ರಶ್ನೆ ಎಕ್ಸಾಮ್ಗಳಲ್ಲಿ ಕೇಳಬಹುದು. ಕಾಮನ್ ಆಗಿ ನಮಗೆ 4 ಅಂಕದ ಒಂದು ಸಾರಾಂಶ ರೂಪದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಸಾರಾಂಶವನ್ನು ನಾವಿಲ್ಲಿ ಶಾರ್ಟ್ ಅಲ್ಲಿ ನಿಮ್ಗೆ ಪಾಯಿಂಟ್ಸ್ ಅನ್ನು ಅಂದ್ರೆ 9 ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಸಾರಾಂಶ ಕೊಟ್ಟಿದ್ದೀನಿ. ಈ 9 ಪಾಯಿಂಟ್ಸ್ ಅನ್ನ ನೆನಪಿಟ್ಟುಕೊಂಡು ಪ್ಯಾರಾಗ್ರಾಫ್ ದಲ್ಲಿ ಬರಿಬಹುದು. ಅದಾದ ನಂತರ ನಾನು ಹೇಗೆ ಟಾಪಿಕ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತೈತೀನಿ ನೋಡ್ಬೋದು. ಸೊ ಅದಾದ ನಂತರ ದೇರ್ ಇಸ್ ಎ ಗಲಭೆ ಟ್ರ್ಯಾಕ್ಸ್ ಇದೆ, ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ. ಇದು 2ನೇ ನೋಟ್ಸ್. ಇನ್ನು 3ನೇ ನೋಟ್ಸ್ ಅಲ್ಲಿ ಏನಿದೆ ಅಂದ್ರೆ ಬೂಸ್ಟರ್ ಫಾರ್ ಸ್ಲೋ ಲರ್ನರ್. ಅಂದರೆ ಎಕ್ಸಾಂಪಲ್ ನಮಗೆ ತುಂಬ ಇಂಗ್ಲೀಷ್ ಕೆಲವರಿಗೆ ತುಂಬ ಟಫ್ ಆಗಿರುತ್ತೆ. ಸಾಕಪ್ಪ ನಾವು 28 ಅಥವಾ 30 ಮಾರ್ಕ್ಸ್ ತೊಗೊಂಡು ಪಾಸ್ ಆದರೆ ಸಾಕು ಅಂತಕ್ಕಂಥ ಏನು ವಿದ್ಯಾರ್ಥಿಗಳಿರುತ್ತೆ, ಅವರಿಗೆ ಬೂಸ್ಟ್ ಅಂತ ಮಾಡಿದ್ದೀವಿ. ಇದು ಬೂಸ್ಟರ್ ಅಂದರೆ ಕೋಲಾರ ಡಿಸ್ಟ್ರಿಕ್ಟ್ನ ಒಂದು ಸಂಪನ್ಮೂಲ ವ್ಯಕ್ತಿಗಳು ತಯಾರು ಮಾಡಿದ್ದು. ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂದು ಇಲ್ಲಿ ನಿಮಗೆ ಟಾಪಿಕ್ ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ನಂಬರ್ ಇದೆ. ಜೊತೆಗೆ ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ, ಟಾಪಿಕ್ಕು ಅದು ಎಷ್ಟು ಅಂಕ ಇದೆ. ಸೊ ಲೆಟರ್ ರೈಟಿಂಗ್ ಫಾರ್ಮೆಟನ್ನು ಇಲ್ಲಿ ನಾವು ಕಾಣಬಹುದು. ಇದಿಷ್ಟು ನಾವು ನೋಡ್ಕೊಂಡ್ರೆ ಸಾಕು, ನಮಗೆ ಲೆಟ್ರ್ ಯಾವ ಥರ ಬರೀಬೇಕು ಅಂತ ಗೊತ್ತಾಗುತ್ತೆ. ಫ್ರಾಮ್ ಅಡ್ರೆಸ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಟು ಅಡ್ರೆಸ್ ಆಗಿರ್ಬೋದು, ಸ್ಯಾಲ್ಯುಟೇಷನ್, ಸಬ್ಜೆಕ್ಟು, ಬಾಡಿ ಆಫ್ ದ ಲೆಟರ್, ಈ ಥರ ಕಾಂಪ್ಲಿಮೆಂಟ್. ಇದಾದ ನಂತರ ನಿಮಗೆ SSLC ಎಕ್ಸಾಮಲ್ಲಿ 37ನೇ ಪ್ರಶ್ನೆಯಾಗಿ ಎಸ್ಸೆಗೆ ಸಂಬಂಧಪಟ್ಟಂತೆ ಇರುತ್ತೆ. ಇಲ್ಲಿ ನೋಡಿ ನ್ಯೂಸ್ ಪೇಪರ್ನ ಒಂದು ಇಂಪಾರ್ಟೆಂಟ್ ಎಸ್ಸೆ ಶಾರ್ಟ್ ಪಾಯಿಂಟಲ್ಲಿ ಕೊಟ್ಟಿರ್ತೀವಿ. ಸೊ ನ್ಯೂಸ್ ಪೇಪರ್ ಆದ ನಂತರ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ಒಂದು ಎಸ್ಸೆ ಇದೆ, ಅದು ಕೂಡ ಶಾರ್ಟ್ ಪಾಯಿಂಟ್ಸಲ್ಲಿ ಕೊಟ್ಟಿರ್ತೀವಿ, ಅದನ್ನು ಕೂಡ ನೋಡ್ಕೋಬೋದು. ಆಮೇಲೆ ಯೂಸಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ತುಂಬ ಹಾಟ್ ಟಾಪಿಕ್ ಇರುತ್ತೆ. ಸೊ ಎಕ್ಸಾಮ್ಗಳಲ್ಲಿ ಇದು ಕೂಡ ಕೇಳ್ಬೋದು, ಇದನ್ನು ಎಸೆ ಓದ್ಕೊಳ್ಳಿ. ಆಮೇಲೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತ ಒಂದಿದೆ. ಸೊ ಇದು ಕೂಡ ನೀವು ನೋಡ್ಕೋಬೋದು, ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇದಾದ ನಂತರ ನಿಮಗೆ ಗ್ರಾಮರ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಥ ಒಂದು ಶಾರ್ಟ್ ಆದ ಸಮ್ಮರಿ ಇದೆ, ಇದನ್ನು 4 ಅಂಕದ ಪ್ರಶ್ನೆಗೆ. ಸೊ ಇದನ್ನು ಕೂಡ ನೀವು ಪ್ರಿಫರ್ ಮಾಡಿ ಓದ್ಕೋಬೋದು. ಇದಾದ ನಂತರ ನಮಗೆ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಏನಿದೆ, ಇದು 4 ಅಂಕದ ಪ್ರಶ್ನೆ ಇರುತ್ತೆ. ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ನ ಯಾವುದಾದ್ರೂ ಒಂದು ಸ್ಟಾಂಜವನ್ನು ಕೊಟ್ಟಿರ್ತಾರೆ, ಅದನ್ನು ನೀವು 4 ಅಂಕದ ಪ್ರಶ್ನೆಯಾಗಿ ಓದ್ಕೋಬಹುದು. ಇದಾದ ನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ. ಸೊ ಈ ಥರ ಪೂರ ಕಂಪ್ಲೀಟ್ ಆಗಿ ಪಾಯಿಂಟ್ಸ್ ಇವೆ, ಇದನ್ನು ನೀವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗ್ಬೋದು. ಇದಾದ ನಂತರ ನಿಮಗೆ ನೆಕ್ಸ್ಟ್ ಬರ್ತಾ ಇರೋ ಮತ್ತೊಂದು ಕಂಟೆಂಟ್ ಯಾವುದಂದ್ರೆ ಬುಲೆಟಿನ್ 40 ಬುಲೆಟಿನ್ ಅಂತ ಇರುತ್ತೆ. ಸೊ ಈ 40 ಬುಲೆಟಿನಲ್ಲಿ ಏನಿದೆ ಅಂದರೆ ನಿಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ SSLC ಎಕ್ಸಾಮ್ಗೆ ಎಷ್ಟು ಗ್ರಾಮರ್ ಕೇಳ್ತಾರೆ, 40 ಅಂಕದ ಗ್ರಾಮರ್ ಇರುತ್ತೆ. 40 ಅಂಕದ ಎಲ್ಲ ಗ್ರಾಮರನ್ನು ಈ ಒಂದು ಕಂಟೆಂಟಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೀವು ನೋಡ್ಕೋಬೋದು, ಇಲ್ಲೆಲ್ಲ ಪೇಜ್ ನಂಬರ್ ಇದೆ, ಆಮೇಲೆ ಪೇಜ್ ನಂಬರ್ ಇದೆ. ಆ ಟಾಪಿಕ್ ನೋಡಿ, ಕ್ವಶನ್ ಟ್ಯಾಗ್ 4ನೇ ಪೇಜಲ್ಲಿ ಇದೆ.
ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ, ಇಫ್ ಕ್ಲಾಸ್, ಪ್ರಿಫಿಕ್ಸು, ಕೊಲೊಕೇಶನ್, ಸಿಲೆಬಲು, ಇನ್ಫಿನಿಟಿವ್, ಹೋಮೋಫೋನ್, ಇಫ್ ಕ್ಲಾಸ್, ಆಂಟೋನಿಮ್ಸು, ಆರ್ಟಿಕಲ್ಸ್, ವರ್ಡ್ ಫಾರ್ಮ್ಸು, ಡಬ್ಲ್ಯೂಎಚ್ ಕ್ವಶನ್, ಎಡಿಟಿಂಗ್, ಪ್ರೊಫೈಲ್, ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಅನ್ಸಿನ್ ಪ್ಯಾಸೇಜ್ ಇದೆ, ಲೆಟರ್ ಎಸ್ಸೆ ರೈಟಿಂಗ್ ಇದೆ, ಲೆಟರ್ ರೈಟಿಂಗ್ ಇದೆ. ಒಟ್ಟಾರೆ ನಮಗೆ ಎಕ್ಸಾಮಲ್ಲಿ ಏನೇನು 40 ಅಂಕದ ಗ್ರಾಮರ್ ಕೇಳ್ತಾರೆ ಆ ಎಲ್ಲ ಒಂದು ಟಾಪಿಕನ್ನು ಈ ಒಂದು ನೋಟ್ಸಲ್ಲಿ ಕವರ್ ಮಾಡಿದ್ವಿ. ಸೊ ಈ ನೋಟ್ಸನ್ನು ನೀವು ಡೌನ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು. ಇಲ್ಲಿ ನಾವು ಶಾರ್ಟ್ ಆಗಿ ಟ್ರಿಕ್ಸ್ ಕೊಟ್ಟಿರ್ತೀವಿ ನೋಡಿ. ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಟ್ಯಾಗನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಕ್ವಶನ್ ಟ್ಯಾಗ್ನ ಒಂದು ಇಲ್ಲಿ ಕೆಲವೊಂದು ಡ್ಯಾಶ್ ರೂಪದ ಒಂದು ಆಕ್ಟಿವಿಟೀಸ್ ಇದೆ. ನೀವು ಆಕ್ಟಿವಿಟಿ ಮಾಡ್ತಾ ಮಾಡ್ತಾ ಈಸಿಯಾಗಿ ಗ್ರಾಮರನ್ನು ಕಲ್ತ್ಕೋಬಹುದು. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಇದಾದ ನಂತರ ನಾನೀಗ ನೋಡಿ ಇಲ್ಲಿವರೆಗೆ ನಾವು ಏನು ನೋಡ್ಕೊಂಡಿವಿ, ಎಕ್ಸ್ಟ್ರಾಕ್ಟ್ ಪ್ರಶ್ನೆ ನೋಡ್ಕೊಂಡಿವಿ, ಮಿನಿ ಪಾಸಿಂಗ್ ಪ್ಯಾಕೇಜ್ ನೋಡ್ಕೊಂಡಿವಿ, ಬೂಸ್ಟರ್ ಅಂತ ಒಂದು 28 30 ಅಂಕದ ಮಾತ್ರ ನೋಡ್ಕೊಂಡಿವಿ. ಅದಾದ ನಂತರ 40 ಅಂಕದ ಗ್ರಾಮರ್ ನೋಡ್ಕೊಂಡಿವಿ. ಈಗ ಇದಕ್ಕೆ ಸಂಬಂಧಪಟ್ಟಂತ ಒಂದು 5 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡ್ರೆ ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಎಕ್ಸಾಮ್ಗಳಲ್ಲಿ ಕಂಪ್ಲೀಟ್ ಆಗಿ ಒಳ್ಳೆ ಅಂಕವನ್ನು ಸ್ಕೋರ್ ಮಾಡ್ಕೋಬಹುದು. ಇದಾದ ನಂತರ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೀನಿ. ಇದು ಬೆಂಗಳೂರು ಡಿಸ್ಟಿಕ್ನ ಸೌತ್ ಸಂಪನ್ಮೂಲ ವ್ಯಕ್ತಿಗಳು ತಯಾರು ಮಾಡಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಆ ಟೈಮಿಂಗ್ 3 ಅವರ್ಸ್ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 80 ಮಾರ್ಕ್ಸ್. ಇಲ್ಲಿ ಮೊದಲ 4 ಪ್ರಶ್ನೆಗಳಿವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸೊ ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಒಟ್ಟಾರೆ ನಮಗೆ 4 ಅಂಕದ ಪ್ರಶ್ನೆ ಆದ ನಂತರ ಮೇನ್ ಕ್ವಶನ್ 2 ಅಂತ ಬರುತ್ತೆ. ಇದು 100 ಪ್ರಶ್ನೆ ಇರುತ್ತೆ, ನಮಗೆ ಡೂ ಆಸ್ ಅ ಡೈರೆಕ್ಟರ್ ಸಂಬಂಧಪಟ್ಟಂಥದ್ದು. ಸೊ ಈ ಥರ ನಾವು ಕ್ವಶನ್ ಪೇಪರನ್ನು ಡೌನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಇದಾದ ನಂತರ ನಿಮಗೆ 2 ಅಂಕದ ಪ್ರಶ್ನೆ ಇದೆ. ಈ 2 ಅಂಕದ ಪ್ರಶ್ನೆಗಳನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಿ 14 ಅಂಕ ಇದೇ ಸೆಕ್ಷನ್ ಇದು ಬರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೊಟ್ಟಂಥ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಕೂಡ ಆಗ್ಬೋದು, ಪಾಸಿಬಲ್ ಇರುತ್ತೆ. ಸೊ ನೋಡ್ಕೊಳ್ಳಿ, ಈ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ 3 ಅಂಕದ ಪ್ರಶ್ನೆಗಳಿವೆ, ಆಮೇಲೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಕ್ಲಿಯರಾಗಿ ಒಂದು ಬಾರಿ ನೋಡ್ಕೊಳ್ಳಿ. ಇದಾದ ನಂತರ ನಾನು ಇನ್ನೊಂದು ಪ್ರಶ್ನೆ ಪತ್ರಿಕೆ ತೋರಿಸ್ತಾ ಇದ್ದೀನಿ. ಇದು ಚಿಕ್ಕಬಳ್ಳಾಪುರದವರು, ಉಪನಿರ್ದೇಶಕರ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಕೂಡ ಪ್ಯಾಟರ್ನ್ ಸೇಮ್ ಇರುತ್ತೆ. ಬದಲಾದ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ ತಕ್ಕಂಥ ಸಮಯ 3 ಗಂಟೆ. ಸೊ ಇದು ಪ್ರತಿಯೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನ ನೀವು ನೋಡ್ತಾ ಹೋಗ್ಬೋದು ಡೀಟೇಲ್ ಆಗಿ. ಇದು ಒಂದು. ಇದಾದ ನಂತರ ನೆಕ್ಸ್ಟ್ ನಾವು ಯಾವುದು ಈಗ ಅಂದರೆ ಕೋಲಾರ ಜಿಲ್ಲೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ವಿ. ಸೊ ಇದು ಕೋಲಾರ ಡಿಸ್ಟಿಕ್ನ ಸಂಪನ್ಮೂಲ ವ್ಯಕ್ತಿಗಳು ತಯಾರು ಮಾಡಿದಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಆ ಪ್ಯಾಟರ್ನ್ ಸೇಮ್ ಆಗಿರುತ್ತೆ. ಸೊ ಪ್ರಶ್ನೆಗಳೇನಿದೆ ನಾವು ಕೇರ್ಫುಲ್ ಆಗಿ ಇಲ್ಲಿ ಏನು ನೋಡ್ಕೋಬೇಕಂದ್ರೆ, ಗ್ರಾಮರ್ ಅಂತೂ ಕಾಮನ್ ಆಗಿ ಯಾವುದು ಅಪ್ಲೈ ಆಗುತ್ತೆ, ಬೇರೆ ಬೇರೆ ಬರ್ತಾ ಇರುತ್ತೆ. ಬಟ್ ನಮ್ಗೆ ಇಲ್ಲಿ 2 ಅಂಕದ ಪ್ರಶ್ನೆಗಳು ಯಾವ್ದು ಕೇಳಿದ್ದಾರೆ, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, ಇವುಗಳನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಅಂಕ ಜಾಸ್ತಿ ಬರೋದು ಇದರಲ್ಲೇ. ಹೀಗಾಗಿ ನಾವು ಈ ಎಲ್ಲ ಒಂದು ಪ್ರಶ್ನೆಗಳನ್ನ ಒಂದು ಬಾರಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ ಪ್ರಶ್ನೆ ಉತ್ತರಗಳನ್ನ ಈಗಾಗಲೇ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಈ ಕೋಲಾರ ಜಿಲ್ಲೆಯ ಪ್ರಶ್ನೆ ಪತ್ರಿಕೆನ 3 ಹಂತಗಳಲ್ಲಿ ಸಾಲ್ವ್ ಮಾಡಿದ್ದೀನಿ. ಅಂದರೆ 25 ಅಂಕ, 25 ಅಂಕ, ಆಮೇಲೆ ಒಂದು 30 ಅಂಕ, ಈ ಥರದ್ದು ಸಾಲ್ವ್ ಮಾಡಿದ್ರಿ. ಸೊ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ ಇರುತ್ತೆ, ನೋಡ್ಕೋಬಹುದು. ಇದು 2 ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಇನ್ನು 3ನೇ ಒಂದು ಕ್ವಶನ್ ಪೇಪರ್ ಅಂದರೆ ವಿಜಯನಗರ ಜಿಲ್ಲೆಯ ಒಂದು ಡೇಟಾದಿಂದ ತಯಾರಾದಂಥ ಒಂದು DDP ಆಪ್ಷನ್ ತಯಾರಿದಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಕೂಡ ಒಂದು ಮಾದರಿಯಾಗಿ ನಾವು ನೋಡ್ಕೋಬಹುದು. ಇಲ್ಲಿ ಮೊದಲ 4 ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಆಮೇಲೆ ಬರ್ತಕ್ಕಂಥ 12 ಪ್ರಶ್ನೆಗಳಿವೆ, ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ. ಇದಾದ ನಂತರ ಬರ್ತಕ್ಕಂಥ 2 ಅಂಕದ್ದು ಆಮೇಲೆ 3 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗಿ. ನೆಕ್ಸ್ಟ್ ನಾವು ನೋಡೋಣ ಯಾವುದಂದ್ರೆ ಅದನ್ನು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ವಿಜಯಪುರ ಶಾಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಿಜಯಪುರ ಅವರು ತಯಾರು ಮಾಡಿದಂಥ ಒಂದು ಇದು ಪ್ರಶ್ನೆ ಪತ್ರಿಕೆ. ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಈ 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗ್ರಾಮರ್ಗಾನ ಒಂದು ರೀತಿ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ, ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಟೆಕ್ಸ್ಟ್ ಪ್ರಶ್ನೆಗಳು, ಇದನ್ನು ಒಂದು ಬಾರಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ನೀವು ಎಕ್ಸಾಮ್ ಅಟೆಂಡ್ ಆಗ್ತಾ ಇದ್ದೀರಾ, ಎಕ್ಸಾಮ್ ಅಟೆಂಡ್ ಆಗೋಕ್ಕೆ ಒಂದು ಫೈನಲ್ ಇದು ನಿಮಗೆ ರಿವಿಷನ್ ಇದ್ದ ಹಾಗೆ. ಒಂದು ಬಾರಿ ಸುಮ್ಮನೆ ಲೈಟಾಗಿ ಕಾಣಿಸ್ತಾ ಹೋಗಿ. ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ನೋಡಿ, ವಾಟ್ ಡಿಡ್ ಸ್ವಾಮಿ ರಿಮೆಂಬರ್ ವೈ ಯು ವಾಸ್ ಸ್ಲೀಪಿಂಗ್ ಇಸ್ ಆಫೀಸ್ ರೂಮ್ ಅಂತ ಪ್ರಶ್ನೆ ಇದೆ. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಜಸ್ಟಿಫೈ, ಇದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಆಮೇಲೆ ಹೌ ಕ್ಯಾನ್ ಯು ಸೇ ದಟ್ ಮಾರ್ಚ್ ವಾಸ್ ಅನ್ಯೂಸ್ವಲ್ ವೈ ನಾರಾಯಣಪುರ ಇನ್ಸಿಡೆಂಟ್ ಇದೆ. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ಸತೀಶ್ ಗುಜರಾಲ್ ವಾಸ್ ಅಮಂಗ್ ದಿ ಫೋರ್ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ, ಇದು ಕೂಡ ತುಂಬ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಇದೆ. ಆಮೇಲೆ ಐ ಆಮ್ ದ ಲ್ಯಾಂಡ್ ಸಂಬಂಧಪಟ್ಟಂಥ ಒಂದು ಸಮರಿ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಆಮೇಲೆ ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಕೂಡ ನೋಡ್ಬೋದು. ಸೊ ಈ ಥರ ನೀವು ಕೇರ್ಫುಲ್ ಆಗಿ ನೋಡ್ತಾ ಹೋಗಿ. ಪಿಕ್ಚರ್ ರೀಡಿಂಗ್ ಇದೆ, ಪ್ಯಾಸೇಜ್ ರೀಡಿಂಗ್ ಇದೆ. ಇಲ್ಲಿ ನಮ್ಗೆ ಕೇಳಿದ 4 ಅಂಕದ ಪ್ರಶ್ನೆಗಳು ಯಾವ ಟಾಪಿಕ್ ಇಂದ ಕೇಳಿದ್ದಾರೆ ಅಂತ ಒಂದು ಬಾರಿ ನೋಡಿದಾಗ ಮೈ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್ ಸೇಸ್ ದ ಪೋಯಟ್ ಜಸ್ಟಿಫೈ, ಇದು ಗ್ರ್ಯಾಂಡ್ ಮಾ ಕ್ಲಾಪ್ಸೆಟ್ರಿ ಪೋಯಮ್ದ ಒಂದು 4 ಅಂಕದ ಪ್ರಶ್ನೆ ಇದೆ. ಇನ್ನು ಉಳಿದಿವೆ 2 ಚಾಯ್ಸ್ ಆಗಿರುತ್ತೆ. ಸೊ ಅದೇನು ನೋಡ್ಕೊಳ್ಳೋದು ಬೇಡ. ಅದಾದ ನಂತರ ನಮಗೆ ಎಸ್ಸೆ ನೋಡಿ, ಇಂಪಾರ್ಟೆನ್ಸ್ ಆಫ್ ಯೋಗ ಇದೆ, ಯೂಸ್ ಆಫ್ ಮೊಬೈಲ್ ಇದೆ, ವಾಟರ್ ಪೊಲ್ಯೂಷನ್ ಇದೆ. ಸೊ ಇದು ಇಂಪಾರ್ಟೆಂಟ್ ಎಸ್ಸೆ ಆಗಿರುತ್ತೆ. ಆಮೇಲೆ ನಿಮಗೆ 2 ಲೆಟರ್ ಇರುತ್ತೆ, ಯಾವುದಾದ್ರೂ ಒಂದು ಬರೀಬೇಕು, 5 ಅಂಕದ ಇರುತ್ತೆ. ಒಂದು ಪರ್ಸನಲ್ ಲೆಟರ್ ಇರುತ್ತೆ, ಒಂದು ಆಫೀಸ್ ಲೆಟರ್ ಇರುತ್ತೆ.
ಸೊ ಇದೆಲ್ಲವನ್ನು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಲಿಂಕ್ ಏನಿದೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕಲ್ಲಿ ನೀವು ಎಲ್ಲ ನೋಟ್ಸನ್ನು SSLCಗೆ ಬೇಕಾದಂಥ 0 to 80 ಅಂಕದ ಎಲ್ಲ ಎಲ್ಲವನ್ನು ನೋಟ್ಸನ್ನು ನೀವು ಒಂದೇ ಲಿಂಕಲ್ಲಿರುತ್ತೆ. ಸೊ ಒಂದು ಬಾರಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೋಡ್ಕೊಳ್ಳಿ. ಲೈಕ್ ಮಾಡಿ, ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.